ಹಲೋ ಗಾಯ್ಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್ ಗಾಯ್ಸ್. ಇವತ್ತು ಡೇ 38 ಆಗಿದ್ದರಿಂದ ಬನ್ನಿ ಗಾಯ್ಸ್. ನಾವು ಇವತ್ತು ಏನು ಮಾಡಕ್ಕೆ ಹೊಂಟೀವಿ, ಅಡ್ಡಾಡಕ್ಕೆ ಹೊಂಟೀವಿ ಬರ್ರಿ. ಎಲ್ಲಿ ಹೊಂಟೀವಿ ಎಲ್ಲಿ ಪ್ರತಿಯೊಂದು ನಿಮಗೆ ತೋರಿಸ್ತೀನಿ ಬರ್ರಿ. ಯಾಕಂದ್ರೆ ಭಾಳ ದಿನ ಇತ್ತು ಹೊರಗೆ ಗಾಡಿ ತಗೊಂಡು ಹೊಂಟೀವಿ ಬರ್ರಿ. ಎಲ್ಲಿ ಹೊಂಟೀವಿ ಎಲ್ಲಿ ಪ್ರತಿಯೊಂದು ನಿಮಗೆ ತೋರಿಸ್ತೀನಿ ಅಂತ ವೀರೇಶ್ ಫ್ರೆಶ್ ಅಪ್ ಹಾಕೊಂಟಾನ. ಮತ್ತು ನಾವು ನೋಡ್ಬೋದು, ನೀವು ರೂಮ್ ಮೇಲಿಂದ ವ್ಯೂ ನಿಮಗೇನು ಕಾಣ್ತತ್ತೆ. ಸ್ವಲ್ಪ ಕ್ಷಮೆ ಇರಲಿ, ಯಾಕಂದ್ರೆ ನನಗೆ ನಗಡೆ ಐತೆ, ಹಂಗಾಗಿ ಸ್ವಲ್ಪ ಮಾಸ್ ಕ್ಷಮೆ ಬರವಲ್ವು. ಹಂಗಾಗಿ ಏನು ಮಾಡೋಕ್ಕಿಲ್ಲ. ಬನ್ನಿ ಗಾಯ್ಸ್, ನಮ್ಮ ರೂಮ್ ಮೇಲಿಂದ ವ್ಯೂ ನೋಡೋಕೆ ನಿಮ್ಗೆ ಕಾಣ್ತದೆ. ನೋಡ್ತಿರ್ಬೋದು ಗಾಯ್ಸ್. ಟೈಮ್ ಬಂದ್ಬಿಟ್ಟು 7:50 ಐತೆ. ಚಳಿನೂ ಭಾಳ ಅನಾಹುತ ಐತೆ ನೋಡೋಕೆ. ನಿಮಗೆ ನೀವು ವರ್ಷ ಆದ್ರೆ ಕಂಡಪಟ್ಟಿ ಗಂಡೆ ಅದ್ರ ಬರ್ರಿ, ಏನು ಮಾಡೋಕ್ಕಿಲ್ಲ. ಬನ್ನಿ ಗಾಯ್ಸ್, ನೋಡ್ಬೋದು ನೀವು. ಈಗ ರೂಮ್ ಮೇಲಿಂದ ವ್ಯೂ ನಿಮಗೆ ಕಾಣ್ತದೆ. ಈಗ ಎಷ್ಟು ಚೆನ್ನಾಗಿ ಕಾಣ್ತದೆ. ಆಮೇಲೆ 10 ಗಂಟೆ ಮೇಲೆ ಪೂರ ರಾವ ಬಿಡುತ್ತದೆ. ಬನ್ನಿ ಗಾಯ್ಸ್, ಮತ್ತು ನಾವು ಎಲ್ಲಿ ಹೋಗ್ತೀವಿ ಎಲ್ಲ ಪ್ರತಿಯೊಂದು ನಿಮಗೆ ತೋರಿಸ್ತೀವಿ ಬರ್ರಿ ಗಾಯ್ಸ್. ಅಲ್ಲಿಂದ ನಾನು ವೀರೇಶ ಇಬ್ಬರೂ ಸತಿಬಾಬಣ್ಣತಕ್ಕೆ ಬಂದ್ವಿ ಬರ್ರಿ. ನಾವು ತಗ ಚಹಾ ಕುಡಿಯೋಕೆ ಬಂದ್ವಿ. ನಾನು ಚಹಾ ತೊಗೊಂಡೆ, ವೀರೇಶ್ ಆಗಲೇ ಚಹಾ ತೊಗೊಂಡು ಹೋಗಿ ನಿಂತಿದ್ದ. ವೀರೇಶ ನೋಡ್ಬೋದು ನೀವು, ಚಹಾ ಕುಡ್ಕೊಂತ ನಿಂತಿದ್ದ. ನಾನು ಚಹಾ ಕುಡಿದೆ. ಅಲ್ಲಿಂದ ನಮ್ಮ ದೋಸ್ತರು ಇನ್ನೂ ಇಬ್ಬರು ಬರೋರಿದ್ರು. ಅವ್ರ ಸಲಗೆ ವೇಟಿಂಗ್ ಮಾಡಿ ಕಾದು ಸಾಕಾಗಿ ಲಾಸ್ಟ್ ಚಹಾ ಕುಡಿಯೋಕೆ ಬಂದಿದ್ದಾರೆ. ಚಹಾ ಕುಡಿದ್ವಿ. ಮತ್ತು ಅವರು ಬಂದರು. ಅಲ್ಲಿಂದ ಮತ್ತೆ ಇನ್ನೊಂದ್ಸಲ ಹೋಗಿ ಜಂಕ್ಷನ್ನಾಗ ಚಹಾ ಕುಡಿದ್ಬಿಟ್ಟು ನೆಕ್ಸ್ಟ್ ಸೀದಾ ಎಲ್ಲಿ ಹೋಯ್ತು ಅಂದ್ರೆ ಸಿದ್ದಾಪುರದಾಗ ನಮ್ಮ ಸ್ಟಾಪ್ ಆಯ್ತು. ನಮ್ಮ ಗಾಡಿ ಸ್ಟಾಪ್ ಮಾಡಿ ನೆಕ್ಸ್ಟ್ ಒಂದು 2 ಪೂರಿ ತಿಂದು ಕೇಸ್ ಮತ್ತು ನೆಕ್ಸ್ಟ್ ಮುಂದೆ ಹೊಟ್ಟಿವಿ ಬರ್ರಿ. ನೋಡ್ರಿ ನಮ್ಮ ಬೇಬಿಗೆ ನಮ್ಮ ಗಾಡಿಗೆ ನೋಡ್ಬೋದು ನೀವು, ಸೀದಾ ಸರ್ವಿಸ್ ಬಿಟ್ಬಿಟ್ವಿ. ಯಾಕಂದ್ರೆ ಭಾಳ ದಿನ ಆಯ್ತು ಸ್ವಲ್ಪ ಮೈ ತಕ್ಕೊಳ್ಳ ಅಂತೇಳಿ ತಣ್ಣಗೆ ಮೈ ತೊಳಿಸಿ ನೆಕ್ಸ್ಟ್ ನಾವು ಸೀದಾ ದೇವಸ್ಥಾನಕ್ಕೆ ಬಂದು ಗಾಡಿ ಎಲ್ಲ ಪೂಜೆ ಮಾಡಿ ಬಿಟ್ಟು ನೋಡ್ರಿ ನಮ್ಮ ಪಯಣ ಸೀದಾ ಹೊಂಟಿವಿ. ನೋಡ್ರಿ ಎಲ್ಲಿ ಹೊಂಟಿವಿ ಅಂತಂದ್ರೆ ನೆಕ್ಸ್ಟ್ ಪಾರ್ಟ್ 2 ನೋಡ್ರಿ ನಿಮಗೆ ಗೊತ್ತಾಗತ್ತೆ ಎಲ್ಲಿ ಹೋಯ್ತು ಅಂತೇಳಿ.